ನಮಸ್ಕಾರ, ಆಶಾ ಈಶ್ವರ್ ವ್ಲಾಗ್ ಲೈಫಿಗೆ ಸ್ವಾಗತ. ನಾನಿವತ್ತು ಮನೇನ ಪ್ರಶಾಂತವಾಗಿ ಇಟ್ಕೊಳ್ಳೋಕ್ಕೆ ಅಥವಾ ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದಕ್ಕೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ. ನಮ್ಮ ಮನೇಲಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂದರೆ ಇವರೇ ಕಾರಣ. ಯಾರು ಅಂತಂದ ತೋರಿಸ್ತೀನಿ ಇವಾಗ. ಇವರೇ ಬುದ್ಧ. ಇವ್ರು ಇರೋದ್ರಿಂದ ಮನೆಯಲ್ಲಿ ಪ್ರಶಾಂತವಾಗಿರುತ್ತೆ, ಸೈಲೆಂಟ್ನೆಸ್ ಇರುತ್ತೆ, ಹಾಗೆ ಮನೇಲಿ ಯಾವುದೇ ರೀತಿ ಗಲಾಟೆಗಳು ಆಗೋದಿಲ್ಲ. ಹಾಗಾಗಿ ಬುದ್ಧನ ನಾನು ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಇರೋದ್ರಿಂದ ಎಂಟ್ರೆನ್ಸಿಗೆ ನೀವು ಚೆನ್ನಾಗಿ ಕಾಣಿಸುತ್ತೆ, ಹಾಲಲ್ಲಿ ಇಟ್ಟಿರೋದ್ರಿಂದ. ನೋಡಿ, ಹಾಗೆ ಸೈಡು 2 ಪಾಟ್ನ ಇಟ್ಟಿದ್ದೀನಿ. ಈ ರೀತಿ ಪಾಟ್ ಇಡೋದ್ರಿಂದ ಬುದ್ಧಂಗೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಬುದ್ಧ ಪಕ್ಕದಲ್ಲಿ ಒಂದು ಶೋ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಇದು ನಿಜವಾಗ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇದು ಎಲ್ಲ ಕಡೆನೂ ಆನ್ಲೈನಲ್ಲಿ ಸಿಗುತ್ತೆ. ಇದು ನೋಡಿ, ಗ್ರೋತ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ನಾನು ಜಸ್ಟ್ ಈ ಥರದ್ದೊಂದು ಲೀಫ್ನ ಹಾಕಿದ್ದು, ಬಟ್ ಇವಾಗ ನೋಡಿ ಎಲ್ಲ ಕಡೆನೂ ಲೀಫು ಇದಾಗಿ ಗ್ರೋತ್ ಆಗಿ ಬಂದಿದೆ. ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇಡೋದ್ರಿಂದ ಮನೆ ಕೂಡ ಡೆಕೋರೇಟಿವ್ ಆಗಿರುತ್ತೆ, ನೋಡೋಕ್ಕೂ ಕೂಡ ಪೀಸ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಲಲ್ಲಿ ಎಂಟ್ರೆನ್ಸಿಂಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬರ್ತಿದ್ದ ಹಾಗೇ ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಸ್ಟೆಪ್ ಬರ್ತಿದ್ದಂಗೆ ಇಲ್ಲಿ ಬುದ್ಧ ಮತ್ತು 2 ಪಾಟ್ ಇಟ್ಟಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಇನ್ನೋಗ್ರೇಟಿವ್ ಆಗೂ ಸಹ ಕಾಣಿಸುತ್ತೆ. ನಿಮ್ಮನೇಲೂ ಈ ಥರ ಖಾಲಿ ಪ್ಲೇಸ್ ಇತ್ತು ಅಂದರೆ ಈ ಥರ ಡೆಕೋರೇಟಿವ್ ಆಗಿ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಥರ ಪಾಟ್ನ ಪಕ್ಕದಲ್ಲೂ ಸಹ ಇನ್ನೊಂದು ಕೂಡ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಇನ್ನೊಂದು ಸ್ಟೇರ್ ಕೇಸ್ ಹೋಗಿದೆ, ಅದ್ರ ಪಕ್ಕದಲ್ಲಿ ಸ್ವಲ್ಪ ಇಲ್ಲಿ ಖಾಲಿ ಪ್ಲೇಸ್ ಇದೆ ಅಂತಂದು ಇನ್ನೊಂದು ಕೂಡ ಪಾಟ್ ಇಟ್ಟಿದ್ದೀನಿ. ಹೀಗೆ ಇಲ್ಲಿ ಪಕ್ಕದಲ್ಲೂ ಸಹ ಖಾಲಿ ಇತ್ತು ಅಂತಂದು ಇಲ್ಲಿ ಹೋಗ್ತಾ ಇನ್ನೊಂದು ರೂಮ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಒಂದು ಇಟ್ಟಿರೋದ್ರಿಂದ ನಿಜವಾಗ್ಲೂ ಫುಲ್ಲು ಮನೆ ಗ್ರೀನರಿ ಥರ ಇರುತ್ತೆ, ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ದೂರದಿಂದ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ. ನಮ್ಮನೆನ ಈ ರೀತಿ ಡೆಕೋರೇಟಿವ್ ಆಗಿ ಇಟ್ಕೊಂಡಿದ್ದೀನಿ. ನೋಡಿ, ನಿಮಗೂ ಕೂಡ ಯೂಸ್ ಆಯಿತು ಅಂತಂದರೆ ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ.